ನಮಸ್ಕಾರ. ನಾನು ಭಾಸ್ಕರ್ ಶೆಟ್ಟಿ ಅಂತ ನಟ ಮಾತಾಡ್ತೀನಿ. ಮೊನ್ನೆ ಚೇಂಬರ್ನಲ್ಲಿ 18ನೇ ತಾರೀಕು ನಮಗೆ ಫ್ರಾಡ್ ಆಗಿದೆ, ಮೋಸ ಆಗಿದೆ, ವಂಚನೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಿ. ಅಲ್ಲಿ ಓಂ ಪ್ರಕಾಶ್ ಅವರು ಸಹ ಮೆಂಬರ್ ಅಲ್ಲ. ನಮ್ಮ ಜೊತೆ ನಮ್ಮ ಟೀಮು ಫೈನಾನ್ಸಿಯರ್ ಯಾರಿದ್ದಾರೆ ಅವರು ಸಹ ಪ್ರೊಡ್ಯೂಸರ್ ಅಲ್ಲ. ಪ್ರೊಡ್ಯೂಸರು ಮತ್ತು ಮೆಂಬರ್ ಆಗಿಲ್ಲ ಚೇಂಬರ್ಗೆ. ಆ ಕಾರಣದಿಂದ ಜಯಮಾಲಾ ಮೇಡಮ್ ಅವರು ನೀವು ಇಲ್ಲಿ ಬಂದರೆ ಏನೂ ಆಗಲ್ಲ, ನೀವು ಕಾನೂನು ಮೊರೆ ಹೋಗಿ ಅಂತ ಅಂದರು. ಸೊ ಮತ್ತೆ 2 ದಿವಸ ಟೈಮ್ ಕೊಟ್ವಿ ನಾವು ಓಂ ಪ್ರಕಾಶ್ ಅವ್ರಿಗೆ. ನಮ್ಮ ವಾಸುದೇವ್ ರೆಡ್ಡಿ ಅವರು ಮಾತಾಡಿದ್ರು. ಏನಣ್ಣ ಹಿಂಗಾಯ್ತು, ನೀವು ಯಾರ್ಯಾರ ಹತ್ರ ಹೋಗ್ತಾ ಇದ್ದೀರಾ ಅವರೇ ದುಡ್ಡು ಕೊಟ್ಟರೆ ಇಸ್ಕೊಳ್ಳಿ ಅಂತ ತುಂಬ ತುಚ್ಛವಾಗಿ ವಾಸುದೇವ್ ರೆಡ್ಡಿ ಅವ್ರಿಗೆ ಮಾತಾಡಿದ್ದಾರೆ. ಸೊ ಆ ಕಾರಣ ನಾವು ಒಂದು 3 ದಿವಸ ವೆಯ್ಟ್ ಮಾಡಿದ್ವಿ. ಇವತ್ತು ಕಮಿಷನ್ ಸಾಹೇಬ್ರ ಹತ್ರ ಭೇಟಿ ಮಾಡಿ ಅವ್ರ ಹತ್ರ ಡಿಸ್ಕಷನ್ ಮಾಡಿ ನಾನು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ. ನನಗೆ 40 ಲಕ್ಷ ಬರಬೇಕು, ವಾಸುದೇವ್ ರೆಡ್ಡಿ ಅವ್ರ ಟೀಮ್ ಅವ್ರಿಗೆ ಒಂದು 3.25 ಕೋಟಿ ಬರಬೇಕು. ತುಂಬ ತುಚ್ಛವಾಗಿ ಮಾತಾಡ್ತಾರೆ. ನನಗೆ ಮೊನ್ನೆ ಪ್ರೆಸ್ಸಲ್ಲಿ ನೀವೆಲ್ಲ ಮಾಧ್ಯಮ ಮಿತ್ರರು ಇದನ್ನು ಪ್ರಸಾರ ಮಾಡಿದಾಗ ಒಂದು 100ರಿಂದ 150 ಜನ ಮಾತಾಡಿದ್ದಾರೆ. ಓಂ ಪ್ರಕಾಶ್ ತುಂಬ ಭ್ರಷ್ಟ, ಬರೀ ಮೋಸ ವಂಚನೆ ಇದರಲ್ಲೇ ಒಂದು ಜೀವನ ಬಂದಿದೆ. ಈ ರೀತಿ ನನಗೆ ಒಂದು 100 ಜನ ಮೇಲೆ ಮಾತಾಡಿದ್ದಾರೆ. ನೀವೇನಕ್ಕೆ ಅಮೌಂಟ್ ಕೊಟ್ಟಿದ್ದವ್ರಿಗೆ? ಯಾವ ಪ್ರಾಜೆಕ್ಟ್? ನಾನು ಒಂದು 20 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಅವ್ರದ್ದು ಹಳೆ ಸಿನಿಮಾ ಇವರು ಉಪೇಂದ್ರ ಅವ್ರ ಸಿನಿಮಾ ಮಾಡುವಾಗ ಭಾಸ್ಕರಣ್ಣ ಅಣ್ಣ ಅಂತಾರೆ ನನಗೆ, ನಾನು ಅವ್ರಿಗೆ ಅಣ್ಣ ಅಂತೀನಿ. ನಾನು ಮುಂದೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು 10 ಲಕ್ಷ ರೂಪಾಯಿ ಸಹಾಯ ಮಾಡಿ ಅಂತ ನನ್ನ ಮನೆ ಬಾಗ್ಲಿಗೆ ಬಂದರು. ಫೀನಿಕ್ಸ್ ಸಿನಿಮಾಗೆ ಒಂದು 10 ಲಕ್ಷ ರೂಪಾಯಿ ಬೇಕು ಅಂತ ಬಂತು. ಸೊ ಹಿರಿಯ ನಿರ್ದೇಶಕ ಅವ್ರದ್ದೇ ಓನ್ ಬ್ಯಾನರಲ್ಲಿ ಮಾಡ್ತಾರೆ, ನನಗೊಂದು ದೊಡ್ಡ ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕೆ 10 ಲಕ್ಷ ದುಡ್ಡು ಕೊಟ್ಟೆ. ಆಮೇಲೆ ಹೀಗೆ ಇವ್ರ ಹತ್ರ ದುಡ್ಡೆಲ್ಲ ತೊಗೊಂಡು ಸಿನಿಮಾ ಮುಗಿಸಿದ್ದಾರೆ. ಇನ್ನೊಂದು 3 ಡೇಸ್ ಮಾತ್ರ ಶೂಟಿಂಗ್ ಬ್ಯಾಲೆನ್ಸ್ ಇದೆ. ಈಗ ಒಂದು 6 ತಿಂಗಳಿಂದ ಫೆಬ್ರವರಿ ತಿಂಗಳಲ್ಲೂ ಒಂದು 25 ಲಕ್ಷ ದುಡ್ಡು ಕೊಡಿಸಿದ್ವಿ ಯಾರ್ಯಾರ ಹತ್ರ. ನಾವು ಫೈನಾನ್ಸಿಯರ್ ಪಾಪ ಹಾಗೆ ಲೇಡೀಸ್ ಹತ್ರ ಎಲ್ಲ ಹೇಳಿ ಸಿನಿಮಾ ಮುಗಿದ್ರೆ ದುಡ್ಡು ಬರುತ್ತೆ, ಸಿನಿಮಾ ರಿಲೀಸ್ ಆದಮೇಲೆ ಅವ್ರು ದುಡ್ಡು ವಾಪಸ್ ಕೊಡ್ತಾರೆ ಅಂತ ಹೇಳಿ ದುಡ್ಡು ಇಸ್ಕೊಟ್ಟಿದ್ವಿ, ನಾನು ವಾಸುದೇವ್ ರೆಡ್ಡಿ ಇಬ್ಬರು ಸೇರಿ. ಫೋನ್ಗೆ ರೆಸ್ಪಾನ್ಸ್ ಇಲ್ಲ. ಈಗ ಒಂದು 15 ದಿವಸದಲ್ಲಿ ಫೋನ್ ಮಾಡಿದ್ರೆ ಏನು ಈ ಥರ ಎಲ್ಲ ಮಾತಾಡ್ತೀರಾ, ಡಬ್ಬ ಥರ ಕೇಳ್ತೀರಲ್ಲ ನೀವು, ನೀವೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ವಾಸುದೇವ್ ರೆಡ್ಡಿ ಮತ್ತು ವಸಂತಮ್ಮ, ಜಯಲಕ್ಷ್ಮಿ ಅವರು ಮತ್ತು ವಾಸುದೇವ್ ರೆಡ್ಡಿ ಹೆಂಡತಿ ಅವ್ರ ತಮ್ಮ ಎಲ್ಲ ಅವ್ರ ಮನೆಗೆ ಹೋದ್ರೆ ಈಗ ಒಂದು ವಾರದಲ್ಲಿ ನಮಗೇನು ದಬ್ಬಾಳಿಕೆ ಮಾಡೋಕ್ಕೆ ಬಂದಿದ್ದೀರಾ, ನೀವು ಬೆದರಿಗೆ ಹಾಕಕ್ಕೆ ಬಂದಿದ್ದೀರಾ ಅಂತ ಅವ್ರಿಗೆ ಬೈದು ಮನೆಯಿಂದ ಕಳಿಸಿದ್ದಾರೆ. ಸೊ ಇದನ್ನೆಲ್ಲ ಮನ್ಕೊಂಡು ಇದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ. ಕಮಿಷನರ್ ಆಫೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 2023ರಿಂದ ಹಂತವಾಗಿ ಕೊಟ್ಟಿದ್ದು 2 ಲಕ್ಷ 5 ಲಕ್ಷ ಶೂಟಿಂಗ್ ಖರ್ಚಿಗೋಸ್ಕರ. ನಾವೇನೊಟ್ಟಿಗೆ ಎಲ್ಲ ಒಂದು 60-70% ಬ್ಯಾಂಕ್ ಥ್ರೋನೇ ಹೋಗಿದೆ. ಸಿನಿಮಾಗೆ ನಮಗೆ ಒಂದು ಉಪಯೋಗ ಆಗಲಿ, ಒಂದು ಹೆಸರು ಬರಲಿ, ಅವರು ಸಿನಿಮಾ ಮಾಡ್ತಾ ಇದ್ದಾರೆ, ನಮ್ಮಿಂದ ಒಂದು ಸಹಾಯ, ಅವ್ರ ಸಹಾಯ ಅಂತಲೇ ಕೇಳ್ಕೊಂಬಂದಿದ್ದು. ನಾವೇನು ಬಡ್ಡಿ ಕೊಡ್ತೀವಿ, ನೀವು ಬಡ್ಡಿ ಕೊಡಿ, ನಾನೇನು ಫೈನಾನ್ಸಿಯರ್ ಅಲ್ಲ, ನನಗೂ ಒಂದು ಒಳ್ಳೆ ಹೆಸರು ಬರುತ್ತಲ್ವ. ಸೊ ಆ ಕಾರಣದಿಂದ ಒಬ್ಬರಿಂದ ಒಬ್ರಿಗೆ ಸಹಾಯ ಇರಲಿ ಅಂತಲೇ ಒಬ್ಬ ಹಿರಿಯ ನಿರ್ದೇಶಕ ಒಳ್ಳೆ ಮನುಷ್ಯ ಅನ್ನೋ ಕಾರಣಕ್ಕೆ ನಾವು ದುಡ್ಡು ಕೊಡ್ತೀವಿ. ಇವೆಲ್ಲ ಬಹಿರಂಗ ಆದಮೇಲೆ ಮಾಧ್ಯಮದಲ್ಲಿ ಬಂದ ಮೇಲೆ ಒಂದು 100 ಜನ ನನಗೆ ಫೋನ್ ಮಾಡಿದ್ರು, ಓಂ ಪ್ರಕಾಶ್ ಒಬ್ಬ ಭ್ರಷ್ಟ, ಮೋಸ, ನಯವಂಚಕ, ಇದೇ ರೀತಿ ಮಾಡ್ತಾ ಇದ್ದಾನೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿ. ಭಾಸ್ಕರ್ ಶೆಟ್ಟಿ. ಒಳ್ಳೆ ವಿಶ್ವಾಸ. ದುಡ್ಡಿನ ವಿಚಾರ ಬಂದ್ರೆ ದುಡ್ಡು ತಗೊಳ್ಳೋ ಬಂದ್ರೆ ತುಂಬಾ ಸಾಫ್ಟ್ ಆಗಿ ಹಣ ದಯವಿಟ್ಟು ಬನ್ನಿ ಹಣ ವಾಸುದೇವ್ ರೆಡ್ಡಿ ಅವರ ಹತ್ರ ಬಂದ್ರೆ ನೀವು ಬಂದು ದುಡ್ಡು ಕೊಡ್ತಾರೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಈಗ ದುಡ್ಡು ಇಸ್ಕೊಂಡಾದ್ಮೇಲೆ ಕೇರ್ ಇಲ್ಲ, ಫಾದರ್ ಆಗ್ಲೇ ವೆಂಕಟೇಶ್ ಅವ್ರ ಪ್ರೊಡಕ್ಷನ್ ನಾನು ಒಳ್ಳೆ ಪೇಮೆಂಟ್ ಸಿಕ್ಕಿತ್ತು ಅಂತ 12 ವರ್ಷದಿಂದನೇ